ನಮಸ್ಕಾರ ವೀಕ್ಷಕರೇ, ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಸಾಮಾನ್ಯವಲ್ಲ. ಇದು ಮಕರ ರಾಶಿಯವರ ಜೀವನವನ್ನೇ ಬದಲಾಯಿಸುವ ವಿಷಯ. ಹೌದು, 2026ರಲ್ಲಿ ಮಕರ ರಾಶಿಗೆ ಬರುವ ಶ್ರೀಮಂತ ಯೋಗ. ಬಹಳ ಜನ ಕೇಳುತ್ತಾರೆ, ನನಗೆ ಯಾವಾಗ ಹಣ ಬರುತ್ತದೆ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ, ನನ್ನ ಶ್ರಮಕ್ಕೆ ಯಾವಾಗ ಫಲ ಸಿಗುತ್ತದೆ. ಮಕರ ರಾಶಿಯವರೇ, ಈ ಪ್ರಶ್ನೆ ನಿಮಗೆ ಹೊಸದಲ್ಲ. ನೀವು ಜೀವನದಲ್ಲಿ ತುಂಬಾ ಕಷ್ಟ ಕಂಡವರು, ಆದರೆ ಸುಮ್ಮನೆ ಬಿಡದವರು. ಶನಿಯ ಪ್ರಭಾವದಲ್ಲಿ ಜನಿಸಿದ ನೀವು ಸಹನೆಯ ಪ್ರತೀಕ, ಶ್ರಮದ ಪ್ರತೀಕ, ಜೀವನವನ್ನು ನಿಧಾನವಾಗಿ ಆದರೆ ಗಟ್ಟಿಯಾಗಿ ಕಟ್ಟುವವರು. 2026 ವರ್ಷ ಮಕರ ರಾಶಿಗೆ ಕೇವಲ 1 ವರ್ಷ ಅಲ್ಲ, 5 ವರ್ಷಗಳ ಶ್ರಮಕ್ಕೆ ಪ್ರತಿಫಲ ಕೊಡುವ ಕಾಲ. ಈ ವಿಡಿಯೋ ಅಂತ್ಯವಾಗುವ ಹೊತ್ತಿಗೆ ನೀವು ನಿಮ್ಮ ಜೀವನದ ಮೇಲೆ ಹೊಸ ನಂಬಿಕೆ ಇಟ್ಟುಕೊಳ್ಳುತ್ತೀರಿ. ಹಣದ ಬಗ್ಗೆ ನಿಮ್ಮ ದೃಷ್ಟಿಕೋನವೇ ಬದಲಾಗುತ್ತದೆ. ಈಗ ನಿಧಾನವಾಗಿ ಆರಂಭಿಸೋಣ. ಮಕರ ರಾಶಿಯ ಸ್ವಭಾವವೇ ಹೇಗಿರುತ್ತದೆ? ನೀವು ಹಣವನ್ನು ಸುಲಭವಾಗಿ ಬರುವಂತೆ ನೋಡೋದಿಲ್ಲ. ನೀವು ದುಡಿಯದೆ ಬಂದ ಹಣ ನಿಮಗೆ ನೆಮ್ಮದಿ ಕೊಡೋದಿಲ್ಲ. ನೀವು ದುಡಿಯಬೇಕು, ಅದಕ್ಕೆ ತಕ್ಕ ಫಲ ಬೇಕು. ಈ ಕಾರಣಕ್ಕೆ ಶನಿ ದೇವರು ನಿಮ್ಮ ಜೀವನದಲ್ಲಿ ಮೊದಲು ಪರೀಕ್ಷೆ ಕೊಡುತ್ತಾರೆ, ನಂತರ ಬಹುಮಾನ. 2026ರಲ್ಲಿ ಶನಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಾನೆ. ಇದು ಬಹಳ ಮುಖ್ಯವಾದ ಮಾತು. 2026ರಲ್ಲಿ ಮಕರ ರಾಶಿಗೆ ಧನ ಸ್ಥಾನ ಬಲವಾಗುತ್ತದೆ, ಲಾಭಸ್ಥಾನ ಚೇತನಗೊಳ್ಳುತ್ತದೆ, ಹಳೆಯ ಕರ್ಮಗಳು ಫಲ ನೀಡಲು ಆರಂಭಿಸುತ್ತವೆ. ಇದನ್ನೇ ಜ್ಯೋತಿಷ್ಯದಲ್ಲಿ ಶ್ರೀಮಂತ ಯೋಗ ಎಂದು ಕರೆಯಲಾಗುತ್ತದೆ. ಈ ಶ್ರೀಮಂತ ಯೋಗ ಅಂದರೆ ಒಮ್ಮೆಲೆ ಲಾಟರಿ ಹೊಡೆಯೋದು ಮಾತ್ರ ಅಲ್ಲ. ಇದು ಸ್ಥಿರವಾದ ಹಣ, ಬೇರು ಹಾಕುವ ಸಂಪತ್ತು, ಮನೆಯವರಿಗೆ ಭದ್ರತೆ ಕೊಡುವ ಆದಾಯ. 2026ರ ಆರಂಭದಲ್ಲಿ ಮಕರ ರಾಶಿಯವರಿಗೆ ಹಣದ ಚಲನೆ ನಿಧಾನವಾಗಿರಬಹುದು. ಆದರೆ ಫೆಬ್ರವರಿಯಿಂದ ಸಣ್ಣ ಸಣ್ಣ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಮಕರ ರಾಶಿಯವರ ಸಮಸ್ಯೆ ಏನು ಅಂದ್ರೆ, ಅವರು ಅವಕಾಶ ಬಂದರೂ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಈ ವಿಡಿಯೋ ನೋಡುತ್ತಿರುವ ನೀವು ಒಂದು ಮಾತು ನೆನಪಿಟ್ಟುಕೊಳ್ಳಿ, 2026ರಲ್ಲಿ ಸಣ್ಣ ಅವಕಾಶವು ನಾಳೆ ದೊಡ್ಡ ಶ್ರೀಮಂತಿಕೆಯ ದ್ವಾರವಾಗಬಹುದು. ಮಾರ್ಚ್ ತಿಂಗಳ ನಂತರ ಮಕರ ರಾಶಿಯವರಿಗೆ ಹಳೆಯ ಪರಿಚಯಗಳಿಂದ ಲಾಭ, ಹಳೆಯ ಕೆಲಸಗಳಿಂದ ಆದಾಯ, ಹಳೆಯ ಹೂಡಿಕೆಗಳಿಂದ ಫಲ. ಇದು ಬಹಳ ಅಪರೂಪದ ಯೋಗ. ಬಹಳ ಜನ ವರ್ಷಗಳಿಂದ ಕೆಲಸ ಮಾಡಿರುತ್ತಾರೆ, ಆದರೆ ಫಲ ಸಿಗೋದಿಲ್ಲ. ಆದರೆ ಮಕರ ರಾಶಿಗೆ 2026ರಲ್ಲಿ ಹಿಂದೆ ಮಾಡಿದ ಕೆಲಸವೇ ಇಂದು ಹಣವಾಗಿ ಬರುವ ಸಮಯ. ಏಪ್ರಿಲ್ ಮತ್ತು ಮೇ ತಿಂಗಳು ಮಕರ ರಾಶಿಗೆ ತಿರುವು ತರುವ ತಿಂಗಳು. ಈ ಸಮಯದಲ್ಲಿ ಉದ್ಯೋಗದಲ್ಲಿ ಪ್ರೋತ್ಸಾಹ, ವ್ಯಾಪಾರದಲ್ಲಿ ಹೊಸ ಒಪ್ಪಂದ, ಪಾರ್ಟ್ನರ್ಶಿಪ್ನಲ್ಲಿ ಲಾಭ, ಹಣದ ಹರಿವು ಶುರುವಾಗುತ್ತದೆ. ಇಲ್ಲಿ ಒಂದು ಎಚ್ಚರಿಕೆ, ಅತಿಯಾದ ಆತುರ ಬೇಡ. ಮಕರ ರಾಶಿಯವರಿಗೆ ನಿಧಾನವೇ ವೇಗ. ಜೂನ್ ತಿಂಗಳ ನಂತರ ಶ್ರೀಮಂತ ಯೋಗ ಇನ್ನೂ ಬಲವಾಗುತ್ತದೆ. ಈ ಸಮಯದಲ್ಲಿ ಆಸ್ತಿ ಯೋಗ, ಮನೆ ಖರೀದಿ, ಜಮೀನು ಸಂಬಂಧಿತ ಲಾಭ, ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿ ಮೂಲಕ ಹಣ, ಕೆಲವರಿಗೆ ಸರ್ಕಾರಿ ಕೆಲಸದಿಂದ ಲಾಭ. ಜುಲೈ ಮತ್ತು ಆಗಸ್ಟ್ ತಿಂಗಳು ಮಕರ ರಾಶಿಯ ಜೀವನದಲ್ಲಿ ಹಣದ ಬಗ್ಗೆ ಭಯ ಹೋಗುವ ಸಮಯ. ನಾನು ಸದಾ ಸಾಲದಲ್ಲೇ ಇರ್ತೀನಾ, ನಾನು ಎಂದಿಗೂ ಮೇಲಕ್ಕೆ ಬರಲ್ವಾ ಅನ್ನೋ ಭಾವನೆ ಈ ಸಮಯದಲ್ಲಿ ನಿಧಾನವಾಗಿ ಕರಗುತ್ತದೆ. ಸೆಪ್ಟೆಂಬರ್ ನಂತರ ಮಕರ ರಾಶಿಯವರಿಗೆ ಅತಿ ದೊಡ್ಡ ಧನ ಯೋಗ ಆರಂಭ. ಇದು ಸಾಮಾನ್ಯ ಲಾಭ ಅಲ್ಲ, ಇದು ಜೀವನದ ಮಟ್ಟ ಬದಲಾಯಿಸುವ ಲಾಭ. ಕೆಲವರಿಗೆ ವಿದೇಶ ಸಂಬಂಧಿತ ಹಣ, ಕೆಲವರಿಗೆ ಆನ್ಲೈನ್ ಅಥವಾ ಹೊಸ ತಂತ್ರಜ್ಞಾನದಿಂದ ಆದಾಯ. ಮಕರ ರಾಶಿಯವರಿಗೆ 2026ರಲ್ಲಿ ಎರಡನೇ ಆದಾಯ ಮೂಲ ಶುರುವಾಗುವ ಸಾಧ್ಯತೆ ತುಂಬಾ ಜಾಸ್ತಿ. ಇದು ನಿಮ್ಮ ಶ್ರೀಮಂತ ಯೋಗದ ಗುಟ್ಟು. ಒಂದು ಆದಾಯದಿಂದ ಮಾತ್ರ ಶ್ರೀಮಂತರಾಗೋದು ಕಷ್ಟ, ಆದರೆ 2026ರಲ್ಲಿ ಮಕರ ರಾಶಿಯವರು 2 ಅಥವಾ 3 ಆದಾಯ ಮೂಲ ನಿರ್ಮಿಸಿಕೊಳ್ಳುತ್ತಾರೆ. ಅಕ್ಟೋಬರ್ ಮತ್ತು ನವೆಂಬರ್ ಹಣ ಉಳಿಸುವ ಕಾಲ. ಈ ಸಮಯದಲ್ಲಿ ನಿಮ್ಮ ಕೈಗೆ ಬಂದ ಹಣ ಕೈಯಿಂದ ಹೊರ ಹೋಗದಂತೆ ನೀವು ಸ್ವತಃ ನಿಯಂತ್ರಣ ಹೊಂದುತ್ತೀರಿ. ಇದು ಶನಿಯ ಅನುಗ್ರಹ. ಡಿಸೆಂಬರ್ ತಿಂಗಳು ಮಕರ ರಾಶಿಯವರಿಗೆ ಸಂತೋಷ ಮತ್ತು ನೆಮ್ಮದಿ. ಹಣ ಇದೆ ಅನ್ನೋ ಭರವಸೆ, ನಾಳೆ ಇದೆ ಅನ್ನೋ ಧೈರ್ಯ. ಇದೇ ನಿಜವಾದ ಶ್ರೀಮಂತಿಕೆ. ಇಗೊಂದು ಮುಖ್ಯ ವಿಷಯ, ಶ್ರೀಮಂತ ಯೋಗವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮಕರ ರಾಶಿಯವರು ಏನು ಮಾಡಬೇಕು? ಮೊದಲು ಅಲಸತೆ ಬಿಡಬೇಕು. ಎರಡನೇದು ಭಯ ಬಿಡಬೇಕು. ಮೂರನೇದು ಹಳೆಯ ಅನುಭವಗಳನ್ನು ಪಾಠವಾಗಿ ಬಳಸಬೇಕು, ಭಾರವಾಗಿ ಹೊತ್ತುಕೊಳ್ಳಬಾರದು. ಶನಿ ದೇವರು 2026ರಲ್ಲಿ ನಿಮ್ಮನ್ನು ಶಿಕ್ಷಿಸಲ್ಲ, ಅನುಗ್ರಹಿಸುತ್ತಾನೆ. ಆದರೆ ನೀವು ಪ್ರಾಮಾಣಿಕವಾಗಿರಬೇಕು, ಶ್ರಮಕ್ಕೆ ಹಿಂದೇಟು ಹಾಕಬಾರದು. ಮಕರ ರಾಶಿಯವರೇ, ನೀವು ಶ್ರೀಮಂತರಾಗೋದು ತಡವಾಗಬಹುದು, ಆದರೆ ನೀವು ಬಡವಾಗಿರೋದಿಲ್ಲ. 2026 ನಿಮ್ಮ ವರ್ಷ, ನಿಮ್ಮ ಶ್ರಮಕ್ಕೆ ಮೌಲ್ಯ ಸಿಗುವ ವರ್ಷ, ನಿಮ್ಮ ಜೀವನಕ್ಕೆ ಸ್ಥಿರತೆ ಬರುವ ವರ್ಷ.